ರಾಜಧಾನಿ ಬೆಂಗಳೂರಿನಲ್ಲಿ ಆಟೋ ಚಾಲಕರ ದೌರ್ಜನ್ಯ ಮಿತಿ ಮೀರ್ತಾ ಇದೆ. ಮಹಿಳೆಯರು, ಮಕ್ಕಳು ಎನ್ನದೆ ಆಟೋ ಚಾಲಕರಿಂದ ರೌಡಿಸಂ ನಡೀತಾ ಇದೆ. ಬೇಕಾಬಿಟ್ಟಿ ತರ ಫಿಕ್ಸ್ ಮಾಡಿ ಆಟೋ ಚಾಲನೆ ಮಾಡ್ತಾ ಇದ್ದಾರೆ. ಕೇಳಿದಷ್ಟು ಹಣ ಕೊಡ್ಲಿಲ್ಲ ಅಂತಂದ್ರೆ ಹೆಣ್ಣು ಮಕ್ಕಳು ಅನ್ನೋದನ್ನ ನೋಡದೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಿರೋದು, ಬಾಯಿಗೆ ಬಂದಂತೆ ಮಾತನಾಡೋದು ಕಾಮನ್ ಆಗ್ಬಿಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಇತ್ತೀಚೆಗಷ್ಟೇ ಲೂಲು ಮಾಲ್ ಬಳಿ ಆಟೋ ಚಾಲಕನ ದುರ್ವರ್ತನೆ ನಡೆದಿತ್ತು. ಇದರ ಬೆನ್ನಲ್ಲೇ ಇದೀಗ ಮತ್ತೊಂದು ರೌಡಿ ಆಟೋ ಚಾಲಕನ ವರ್ತನೆಗೆ ಯುವತಿ ಕಂಗಾಲಾಗಿ ಬಿಟ್ಟಿದ್ದಾಳೆ. ನಡು ರಸ್ತೆಯಲ್ಲೇ ಆಟೋ ಚಾಲಕನ ರೌಡಿಸಂಗೆ ಯುವತಿ ಬೆಚ್ಚಿ ಬಿದ್ದಿದ್ದಾಳೆ. ಈ ಯುವತಿ ಚೆನ್ನೈ ಮೂಲದವಳು ಅಂತ ತಿಳಿದು ಬಂದಿದೆ. ಇವರು ಬೆಳಿಗ್ಗೆ 5:15ಕ್ಕೆ ಬೆಂಗಳೂರಿನ ಸಿಲ್ಕ್ ಬೋರ್ಡ್ಗೆ ಬಂದಿದ್ದಾರೆ. ಬಳಿಕ 15 ನಿಮಿಷಗಳ ಕಾಲ ಕ್ಯಾಬ್ಗಾಗಿ ವೇಟ್ ಮಾಡಿದ್ದಾಳೆ. ಆದ್ರೆ ಯಾವುದೇ ಆಟೋ ಸಿಗದ ಹಿನ್ನೆಲೆಯಲ್ಲಿ ಆಟೋ ಚಾಲಕನೊಬ್ಬ ಆಕೆಯ ಬಳಿ ಬಂದು ಓಲಾ ದರದಷ್ಟೇ ಕರೆದುಕೊಂಡು ಹೋಗೋದಾಗಿ ಹೇಳಿದ್ದಾನೆ. ಈ ವೇಳೆ ಯುವತಿ ಖುಷಿಯಾಗಿದ್ದಾಳೆ. ಓಲಾದಲ್ಲಿ 270 ರೂಪಾಯಿ ಇದೆ, ನಾನು ನಿಮ್ಗೆ 300 ರೂಪಾಯಿ ಕೊಡ್ತೀನಿ, ದಯವಿಟ್ಟು ನನ್ನನ್ನ ಕರ್ಕೊಂಡು ಹೋಗಿ ಅಂತ ಕೇಳ್ಕೊಂಡಿದ್ದಾಳೆ. ಈ ವೇಳೆ ಚಾಲಕ ಇನ್ನೊಂದು ಕ್ಯಾಬ್ಗೆ ಆಕೆಯನ್ನ ಕೂರಿಸಿ ಅಲ್ಲಿಂದ ಆಟೋ ಚಾಲಕರು ಅಣ್ಣ ತಮ್ಮಂದಿದ್ದಂತೆ ಚಿಂತೆ ಮಾಡಬೇಡಿ, ಏನೂ ಆಗೋದಿಲ್ಲ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾನೆ. ಆಟೋ ಓಡಿಸುವ ಗುಡ್ಡೆ ಭರತ್ ಎನ್ನುವ ಆಟೋ ಚಾಲಕನ ಆಟೋ ಏರಿ ಹೊರಡ್ತಾಳೆ. ಬನ್ನೇರುಘಟ್ಟ ರಸ್ತೆಗೆ ತೆರಳ್ತಾ ಇದ್ದಾಗ ಮೀಟರ್ನಲ್ಲಿ 26 ಕಿಲೋಮೀಟರ್ ಹಾಗೂ 340 ರೂಪಾಯಿ ತೋರಿಸುವುದು ಯುವತಿಯ ಗಮನಕ್ಕೆ ಬರ್ತಾ ಇರುತ್ತೆ. ಕಳವಳಗೊಂಡಿರುವಂತಹ ಯುವತಿ ಕೂಡಲೇ ದರದ ಬಗ್ಗೆ ಕೇಳಿದ್ದಾಳೆ. ಇದಕ್ಕೆ ಗುಡ್ಡೆ ಭರತ್ ಮೀಟರ್ ದೂರವನ್ನ ಸರಿಯಾಗಿ ಸೂಚಿಸ್ತಾ ಇಲ್ಲ, ಒಪ್ಪಿದ ದರಕ್ಕಿಂತ 1.5 ಪಟ್ಟು ಹೆಚ್ಚು ಪಾವತಿಸಬೇಕಾಗುತ್ತದೆ ಅಂತ ಕೇಳಿದ್ದಾನೆ. ಇದಕ್ಕೆ ಯುವತಿ ಅದ್ಯಾಕೆ, ನಾನು 300 ರೂಪಾಯಿ ಅಷ್ಟೇ ಕೊಡ್ತೀನಿ, ನಾನು ಜಾಸ್ತಿ ಕೊಡೋದಿಲ್ಲ ಅಂತ ಹೇಳಿದ್ದಾಳೆ. ಗುಡ್ಡೆ ಭರತ್ ಏರು ಧ್ವನಿಯಲ್ಲಿ ಮಾತನಾಡಿದ್ದಾನೆ. ಅದೇ ಸಂದರ್ಭದಲ್ಲಿ ಅಲ್ಲದೆ ಯುವತಿಗೆ ಅಶ್ಲೀಲ ಪದಗಳಿಂದ ನಿಂದನೆ ಮಾಡಿದ್ದಾನೆ. ಈ ವೇಳೆ ಮಹಿಳೆ ಆಟೋದಿಂದ ಇಳಿದು ಹೋಗ್ತಾ ಇರ್ತಾಳೆ. ಇದರಿಂದ ಮತ್ತೆ ಸಿಟ್ಟಾಗಿದ್ದಂತಹ ಚಾಲಕ ಗುಡ್ಡೆ ಭರತ್ ಆಕೆಯನ್ನ ಬೆನ್ನಟ್ಟಿ ಬಂದು ಬೆದರಿಕೆ ಮತ್ತು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ವಿಡಿಯೋ ಮಾಡುವ ವೇಳೆ ಆಟೋ ಚಾಲಕ ಯುವತಿಯ ಮೇಲೆ ಹಲ್ಲೆ ಯತ್ನ ಮಾಡಿದ್ದಾನೆ. ಆಟೋ ಚಾಲಕನ ವರ್ತನೆಗೆ ಸೋಷಿಯಲ್ ಮೀಡಿಯಾದ ಮಂದಿ ಬೆಚ್ಚಿ ಬಿದ್ದಿದ್ದಾರೆ. ಬೆಂಗಳೂರು ಸಿಟಿ ಪೊಲೀಸರಿಗೆ ರೌಡಿ ಆಟೋ ಚಾಲಕ ಗುಡ್ಡೆ ಭರತ್ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ.